ಶ್ರೀಗಳ ಅಪ್ಪಣೆಯ ಮೇರೆಗೆ ಕಾರ್ಯವನ್ನು ನಿರ್ವಹಿಸತಕ್ಕಂಥವ್ರು. ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ನಾವು ಈ ಚಿತ್ರೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಗಳ ಮುಂದೆ ಇಟ್ಟೇ ನಾವು ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ನಿರ್ಧಾರಗಳು ಏನೇ ಇದ್ರೂ ನಾವು ತೊಗೊಳೋದಿಲ್ಲ. ಶ್ರೀಗಳಿಗೆ ಅದನ್ನು ಕೇಳ್ಕೊಂಡು ಅವ್ರ ಒಪ್ಪಿಗೆಯ ಮೇಲೆ ನಾವು ಕಾರ್ಯಕ್ಕೆ ತೊಡತಕ್ಕಂಥದ್ದು. ಹಾಗಾಗಿ ನಮ್ಮ ಕಮಿಟಿ ತೀರ್ಮಾನ ತೆಗೆದುಕೊಳ್ಳಬೇಕಾದಂತಹ ಸಂದರ್ಭದೊಳಗೆ ನಾವು ಚರ್ಚೆ ಮಾಡಿಕೊಂಡು ಶ್ರೀಗಳ ಇಟ್ಟು ಆ ಶ್ರೀಗಳ ಒಪ್ಪಿಗೆ ಕೊಟ್ಟ ನಂತರ ನಾವು ಅದನ್ನು ಮುಂಚೂಣಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಕಳೆದ ವರ್ಷ ಮಾಧ್ಯಮದ ಮಿತ್ರರು ಬಹಳಷ್ಟು ನಮಗೆ ಯಶಸ್ವಿಯನ್ನು ಮಾಡಿಬಿಟ್ಟಿದ್ದೀರಿ. ಸುಮಾರು 45 ಸಿನಿಮಾ ಬಂದಿದ್ದು ಹೋದ ಸಾರಿ, ಆದರೆ ನಾವು ಆಯ್ಕೆ ಮಾಡಿ 18 ಸಿನಿಮಾಗಳನ್ನು ಮಾತ್ರ ನಾವು ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿದ್ವಿ. ಈ ಸಾರಿ ಈಗಾಗಲೇ ತಾವು ಪ್ರಚಾರವನ್ನು ಮಾಡಿಬಿಟ್ಟಿದ್ರಿ. ನಿನ್ನೆ ಮೊನ್ನೆ ಇವತ್ತು ಪತ್ರಿಕೆಗಳಲ್ಲಿ ಬಂದಿದ್ದಾರೆ. ಮೊದಲು ನಮ್ಮ ಶ್ರೀಮಠದ ಪರವಾಗಿ, ಅಜ್ಜರ ಪರವಾಗಿ ಮತ್ತು ಜಾತ್ರಾ ಈ ನಮ್ಮ ಚಲನಚಿತ್ರೋತ್ಸವದ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾರೆ. ಯಾಕಂದರೆ ಈ ಕ್ಷೇತ್ರದಲ್ಲಿ ಏನೋ ಕಾರ್ಯಗಳು ನಡೆದರೂ ಅದು ಪ್ರಚಾರ ಆಗಬೇಕಾಗಿ ತಮ್ಮಿಂದ. ಹಾಗಾಗಿ ಹೆಚ್ಚು ಪ್ರಚಾರವನ್ನು ಕೊಡುವುದರ ಮುಖಾಂತರವಾಗಿ ಇವತ್ತು ಹೊರ ರಾಜ್ಯಗಳಲ್ಲಿ ಕೂಡ ನಮ್ಮ ಸಿದ್ದನಗೊಳ್ಳ ಹೆಚ್ಚು ಪ್ರಸಿದ್ಧಿ ಆಗಲಿಕ್ಕೆ ಕಾರಣ ಅಂತಂದ್ರೆ ತಾವು ಏನು ಬರೀತಿರೋ ಅದು ಜನಗಳಿಗೆ ಮುಟ್ತೈತಿ. ಹಾಗಾಗಿ ಅಜ್ಜರ ಆಶೀರ್ವಾದ ಅಲ್ಲಿಯವರೆಗೂ ಅದು ತಲುಪಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು. ಯಾಕಂದ್ರೆ ನಮ್ಗೆ ಗೊತ್ತಿದೆ, ನಿಮಗೆ ಅಜ್ಜರ ಬೈದ್ರು ಅಂತಂದ್ರೆ ಅದು ಆಶೀರ್ವಾದ ಅನ್ನುವಂಥದ್ದು. ಹಾಗಾಗಿ ಅವರ ಆ ಬೈಗುಳದಿಂದಲೇ ಇವತ್ತು ನಾವು ಕೂಡ ಒಂದು ಹಂತಕ್ಕೆ ತಲುಪಿದ್ದೀವಿ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕೆ ಜೊತೆಗೆ ತಾವು ಕಾರಣಕರ್ತರು. ಅದಕ್ಕೆ ಈ ವರ್ಷ ಕೂಡ ನಮ್ಮ ಚಲನಚಿತ್ರೋತ್ಸವ ಅತ್ಯಂತ ಯಶಸ್ವಿಯಾಗಲಿಕ್ಕೆ ತಾವು ಮುಂಚೂಣಿಯಲ್ಲಿ ನಿಂತು ಪ್ರಚಾರ ಕಾರ್ಯವನ್ನು ಕೈಗೊಳ್ಳುವುದರ ಮುಖಾಂತರವಾಗಿ ಇನ್ನೂ ಕಳೆದ ಸಾರಿಗಿಂತ ಹೆಚ್ಚು ಚಲನಚಿತ್ರಗಳು ಬರುವಂತಹ ರೀತಿ ಒಳಗೆ, ಅಂದ್ರೆ ಆ ಕಡೆ ಭಾಗದ ಜನರು ಸಿದ್ದನಗೊಳ್ಳದ ಇದರೊಳಗೆ ಒಂದು ಸಿದ್ದನಗೊಳ್ಳ ಕೂಡ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಚಲನಚಿತ್ರೋತ್ಸವಕ್ಕೆ ಪ್ರಚಾರವನ್ನು ಕೊಡ್ತಕ್ಕಂತಹ ರೀತಿಯೊಳಗೆ ಐತಿ ಅನ್ನುವಂಥದ್ದು ಕಾರಣ ಆಗ್ತಕ್ಕಂಥವ್ರು. ತಾವು ಆ ಕಾರ್ಯವನ್ನು ತಾವು ಮಾಡ್ತಾರೆ ಎನ್ನುವಂತಹ ರೀತಿಯೊಳಗೆ ಮತ್ತೊಮ್ಮೆ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ, ಮತ್ತೊಮ್ಮೆ ತಮಗೆ ಶ್ರೀಮಠದ ಪರವಾಗಿ, ನಮ್ಮ ಚಿತ್ರೋತ್ಸವದ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಿ, ಈಗ ಅಜ್ಜವರು ಈ ಕುರಿತಾಗಿ ಮಾಹಿತಿ ನೀಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಕೇಶ್ ವಿದ್ಯಾಧರ ಅಂತೇಳಿ. ನಾನು ಕಳೆದ 2 ವರ್ಷಗಳಿಂದ ನಮ್ಮ ಸಿದ್ಧನ ಶ್ರೀ ಪೂಜ್ಯರಾದ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ಬರ್ತಾ ಇದ್ದೇನೆ. ಹಾಗೆ ಈ ವರ್ಷ ಕೂಡ ಬರ್ತದೆ. ಮತ್ತು ನಾವಿಲ್ಲಿ ಒಂದು ಕಮಿಟಿ ಸದಸ್ಯರಾಗಿ ಸೇವೆ ಸಲ್ಲಿಸಬೇಕು ಅಂತ ಅದರ ಅಜ್ಜರ ಆಶೀರ್ವಾದದಿಂದ ನಾನು ಮಾಡ್ತಾ ಇದ್ದೇನೆ. ನಾನು ಒಬ್ಬಟ್ಟು ಒಂದು ಸಿನಿಮಾನ ನಿರ್ದೇಶಿಸಿದ್ದೆ. ಅದು ಅಜ್ಜರ ಆಶೀರ್ವಾದದಿಂದ ಒಂದು ಮಟ್ಟಕ್ಕೆ ತಲುಪಿದೆ. ಮತ್ತು ಈಗ ಮುಂದೆ 2026ರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಅದಕ್ಕೆ ಅಜ್ಜರ ಸಂಪೂರ್ಣ ಸಹಕಾರ ಪ್ರೋತ್ಸಾಹ ಇದೆ. ಅದನ್ನು ಈ ಸಿದ್ದನಗೊಳ್ಳ ಕ್ಷೇತ್ರದಲ್ಲೇ ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆ ಕೂಡ ಮಾಡ್ಕೊತಾ ಇದ್ದೀವಿ. ಹಾಗೆ ನಮ್ಮ ಸುಮಾರು ಸಿನಿಮಾ ಮಾಡುವಂಥ ನಿರ್ಮಾಪಕ, ನಿರ್ದೇಶಕರ ಸ್ನೇಹಿತರು ಕೂಡ ಬೆಂಗಳೂರಿಂದ, ಮೈಸೂರಿಂದ, ನಮ್ಮ ಕನ್ನಡ ರಾಜ್ಯದ ವಿವಿಧ ಜಾಗಗಳಿಂದ ಇಲ್ಲಿ ಬಂದು ಅವರ ಒಂದು ಸಿನಿಮಾದ ಟ್ರೈಲರ್ ಆಗ್ಬೋದು, ಟೀಸರ್ ಆಗ್ಬೋದು ಪ್ರದರ್ಶನ ಮಾಡಿ ಅವರು ಕೆಲವೊಂದಷ್ಟು ಜಾಗಗಳನ್ನು ಗುರುತಿಸ್ಕೊಳ್ಳೋದಕ್ಕೆ ಈ ಒಂದು ಜಾಗದಿಂದ ಒಂದು ಅವಕಾಶ ಮಾಡಿಕೊಂಡು ನಮ್ಮ ಶ್ರೀಗಳು. ಹಾಗಾಗಿ ಕೆಲವು ಸಿನಿಮಾಗಳು ಕೂಡ ಒಂದು ಉಚಿತವಾಗಿ ಏನು ಹೇಳೋದಕ್ಕೆ ಉಚಿತವಾಗಿ ಒಂದು ಪ್ರಮೋಷನ್, ಸೊ ಅದು ಇಲ್ಲಿ ಈ ಸೌಭಾಗ್ಯನ ಕಲ್ಪಿಸಿಕೊಂಡಿದ್ದಾರೆ. ಅದನ್ನು ನಮ್ಮ ಒಂದು ಸಿನಿಮಾ ರಂಗ ಕೂಡ ತುಂಬ ಸ್ನೇಹಿತರು ಉಪಯೋಗಿಸ್ಕೊಂಡಿದ್ದಾರೆ. ಹಾಗೆ ಈ ವರ್ಷ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಭಾಗವಹಿಸಬೇಕು ಹಾಗೂ ಈ ಒಂದು ಆಶೀರ್ವಾದ ಮತ್ತು ಪುರಸ್ಕಾರಗಳನ್ನು ಪಡ್ಕೋಬೇಕು ಅಂತ ನಾನು ಈ ಮಾಧ್ಯಮ ಮಿತ್ರರ ಮುಖಾಂತರ ಎಲ್ಲ ಕೇಳ್ಕೊಳ್ತೇನೆ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ವೀಣಾ ಹಿರೇಮಠ್, ಶಿಕಾರಿಪುರದಿಂದ ಬಂದಿರೋದು. ವೃತ್ತಿಯಲ್ಲಿ ವಕೀಲರು ಮತ್ತು ಇಂಜಿನಿಯರ್ ಕೂಡ ಹೌದು. ನಾನು ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಆಸೀನರಿರುವ ಎಲ್ಲ ಗುರು ಹಿರಿಯರೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಪೂರ್ವಸಭೆಯಲ್ಲಿ ಭಾಗಿಯಾಗಿರುವ ನನ್ನ ಸಹೋದರ ಸಹೋದರಿಯರೇ, ಈ ದಿನ ಬಹಳ ವಿಶೇಷ ಏನಂದರೆ ಮಹಾ ತಪಸ್ವಿ ಸಿದ್ದಪ್ಪಜ್ಜನವರ ಸಿದ್ದನಗೊಳ್ಳದ ಬಗ್ಗೆ ಹೇಳಂಗೆ ಇಲ್ಲ. ಯಾಕೆ ಅಂದರೆ ಇದು ಬಹಳ ಮಹಾ ತಪಸ್ವಿ ಅನ್ನೋ ಪದಗಳಲ್ಲೇ ನಾವು ಹೇಳಬಹುದು. ಅನ್ನದಾಸೋಹ ಅಂದರೆ ಯಾರೇ ಹಸಿವು ಅಂತ ಬಂದಾಗ ಹಗಲಾಗಲಿ ರಾತ್ರಿ ಆಗಲಿ ಎಲ್ಲಾದರೂ ಹೋಟೆಲ್ಗಳು ಬಂದದವಂದ್ರೂ ಈ ಮಠದೊಳಗೆ 24 ಗಂಟೆ ಊಟದ ವ್ಯವಸ್ಥೆ ಇದೆ. ಎರಡನೇದು, ಶಿಕಾರಿಪುರದಿಂದ ಇಲ್ಲಿಗೆ ಹೆಂಗೆ ಒಡನಾಟ ಅಂದರೆ ಪರಮ ಪೂಜ್ಯರು ಮುಂದೆ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳಿದರು. ಅದಾದಮೇಲೆ ನಾನು ಈ ಸರ್ಕಾರದೊಳಗೆ ನಾಮಿನೇಟೆಡ್ ಮೆಂಬರ್ ಕೂಡ ಆಗಿದೆ. ಅದು ಪರಮ ಪೂಜ್ಯರ ಪವಾಡ ಅಂತ
ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತರು ಬಂದು ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮವನ್ನು ಇದು ನಮಗಾಗಿ ಸಮಾಜ ಸೇವೆಗಾಗಿ ಸಮಾಜಕ್ಕಾಗಿ ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ. ಯಾರಿಗೆ ಅಂದರೆ ಅವರು ಸ್ವಾರ್ಥಕ್ಕಾಗಿ ಅಲ್ಲ, ಸಮಾಜಕ್ಕಾಗಿ ಮಾಡ್ತಿರೋ ಈ ಕಾರ್ಯಕ್ರಮದೊಳಗೆ ನಾವು ನೀವೆಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನೋದನ್ನ ಪರಮ ಪೂಜ್ಯರಿಗೆ ಈ ದಿನದಂದು ನಾವೆಲ್ಲರೂ ಈ ಪೂರ್ವ ಸಭೆ ಮೂಲಕ ಮಾತು ಕೊಡ್ಬೋದಲ್ಲ? ಕೊಡ್ತೀರಲ್ಲ ಎಲ್ಲರೂ? ಧನ್ಯವಾದಗಳು. ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಮ್ಮ ಈ ವಿಚಾರವನ್ನು ಜನರಿಗೆ ತಲುಪಿಸುವಲ್ಲಿ ನಮಗೆ ಬಹಳ ಸಹಕಾರವನ್ನು ನೀಡುತ್ತೀರಿ. ತಮಗೂ ಕೂಡ ಇದರ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು. ನಮಗೆಲ್ಲರಿಗೂ ನಮ್ಮ ಮಠದ ವತಿಯಿಂದ ಧನ್ಯವಾದಗಳು. ಯಾಕಂದರೆ ಈ ಪ್ರಚಾರ ಇಲ್ಲದೆ ಇರುವಂಥ ಒಂದು ಮಠವನ್ನು ತೆಗೆದುಕೊಂಡು ಹೋಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಳಸಿದವರು ಯಾರಾದರೂ ಇದ್ರೆ ಅದು ನಮ್ಮ ಪತ್ರಕರ್ತರು ಹಾಗೂ ಮಾಧ್ಯಮ ಮಿತ್ರರು ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೇನೆ. ನಿಮಗೆಲ್ಲರಿಗೂ ನಮ್ಮ ಸಿದ್ದಪ್ಪನ ಆಶೀರ್ವಾದ ಆಯುರ್ವೇದ ಐಶ್ವರ್ಯ ನೀಡಲಿ. ಇನ್ನೂ ಹೆಚ್ಚೆಚ್ಚು ಈ ಒಂದು ನಿಮ್ಮ ಕಾರ್ಯ ಯಶಸ್ವಿಗೊಳಿಸಲಿ. ಆ ಜನ ಆಶೀರ್ವಾದದ ಮೇಲೆ ಇರಲಿ. ಕೇವಲ ನಾವು ಬರೀ ಫೋನ್ನಲ್ಲಿ ಹೇಳಿದ್ರೆ ಬಂದಿದ್ದೀರಿ ಅಂದರೆ ನಿಜವಾಗ್ಲೂ ನಿಮಗೆ ನಾವು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ವಿ. ಎಷ್ಟೋ ಜನ ಬರೀದ್ರು ಬರಲ್ಲ, ಆದರೆ ನಮ್ಮ ಮಠದ ಮೇಲೆ ಅಭಿಮಾನ ಇಟ್ಕೊಂಡು ನೀವು ಬರೀ ಒಂದು ಫೋನ್ನಲ್ಲಿ ನೀವೆಲ್ಲ ಬಂದು ನಮಗೆ ಈ ಒಂದು ಸಹಾಯ ಸಹಕಾರ ಕೊಡೋದು ನೋಡಿದರೆ ನೀವೇ ನಮ್ಮ ಪಾಲನಾ ಸಿದ್ಧಪಡಿಸೋಣ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ನಾವೆಲ್ಲರೂ ನಿಮಗೆ ಧನ್ಯವಾದ ಹೇಳ್ತಾ ಇದ್ವಿ. ಹಾಗೆಯೇ ಈ ಒಂದು ಉತ್ಸವ ಕುರಿತು ಅಥವಾ ಅಂತಾರಾಷ್ಟ್ರೀಯ ಚಲನಚಿತ್ರ ಕುರಿತು ಏನಾದರೂ ಸಲಹೆ ಸೂಚನೆಗಳಿದ್ದರೆ ಪತ್ರಕರ್ತರು ಹಾಗೂ ಮಾಧ್ಯಮದವರು ಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ. 5ನೇ ತಾರೀಕಿಗೆ ನಾವು ಭಿತ್ತಿ ಪತ್ರ ಸಮೇತ ಮತ್ತು ಇನ್ವಿಟೇಷನ್ ಕಾರ್ಡ್ ಸಮೇತ ನಿಮಗೆ ಇಲ್ಲೇ ಪ್ರೆಸ್ ಮೀಟ್ ಮಾಡ್ತೀವಿ. ಅವಾಗ ಕೂಡ ತಾವೆಲ್ಲರೂ ಸಹಕಾರ ಕೊಡಬೇಕಂತ ಕೇಳ್ಕೊತಾ ಇದ್ದೀವಿ. ಮತ್ತು ಈಗ ಈ ರೂಪರೇಷೆಗಳ ಬಗ್ಗೆ ಅಂತಂದರೆ ಈ ಹೋದ ವರ್ಷದಿಂದ ನಾವು 2 ದಿವಸ ಮಾಡ್ತಾ ಇದ್ವಲ್ಲ, ಈಗ ನಮ್ಗೆ ಒಂದು ಸ್ವಲ್ಪ ಎಕ್ಸ್ಟೆಂಟ್ ಆಗಿದ್ದರಿಂದ ಭಾಳ ಇದಾಗುತ್ತೆ ಅಂತೇಳಿ. ಆದರೆ ಜನದ ಒತ್ತಾಯ ಮೇಲೆ 3 ದಿವಸ ಮಾಡಿರೋದು ನಿಂತಾರೆ ಗೊತ್ತಾ. ಹೊರಗೆ 2 ದಿವಸ 3 ದಿವಸದ 2 ದಿವಸ ಯಾಕೆ ಮಾಡಿದ್ವಿ ಅಂತ ಒಂದಿಷ್ಟು ಮಂದಿ ಜಗಳದೇ ಆಗುತ್ತೆ ನಮ್ಮ ಭಕ್ತರು. ಅದಕ್ಕೆ ನಾವು ಏನು ಮಾಡೋದು ಮಾಡಿ ಈ ಸರಿ ಈ ಸನ್ಮಾನದ ಕಿರಿಕಿರಿ ಭಾಳ ಆಗುತ್ತೆ. ಅನಾಹುತ ಸನ್ಮಾನ ಇರ್ತಾವ ಮೊದಲಾಗ. ಅದಕ್ಕೆ ಆ ಸನ್ಮಾನದ ಎಷ್ಟು ಮೂರನೇ ದಿವಸ ಹಾಕಿ ಸಮಾರಂಭ ಮಾಡಿ ಆದಷ್ಟು ಕಾರ್ಯಕ್ರಮಗಳಿಗೆ, ಮನೋರಂಜನೆ ಕಾರ್ಯಕ್ರಮಗಳಿಗೆ ಮತ್ತು ಉಪನ್ಯಾಸಗಳಿಗೆ, ಸಂಗೀತಕ್ಕೆ, ಚಲನಚಿತ್ರ ಟ್ರೇಲರ್ ಮತ್ತು ಆಡಿಯೋ ಲಾಂಚ್ ಬಿಡುಗಡೆ ಇಂಥವಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತೇಳಿ ನಾವು ಕಮಿಟಿಯಲ್ಲೆಲ್ಲ ಮಾತಾಡ್ಕೊಂಡಿದ್ವಿ. ಆ ಪ್ರಕಾರ ಈ ಸರಿ ಒಂದು ವಿಶೇಷವಾಗಿ 3ನೇ ದಿವಸ ಸಮಾರಂಭದಾಗ ಸನ್ಮಾನದ ಕಾರ್ಯಕ್ರಮ ಲಾಸ್ಟಿಗೆ ಇರಬೇಕಂತ ಮಾಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ಲೋಕಲ್ ಒಂದು ಟೀಮ್ಗಳಿಗೆ ಕೂಡ ಆವತ್ತು ಪ್ರತಿಯೊಂದು ನಮ್ಮ ಎಲ್ಲರಿಗೂ ಲೋಕಲ್ ಕಲಾವಿದರುಗಳಿಗೆ ಅವತ್ತಿನ ದಿವಸ ಒಂದು ದಿವಸ ಫುಲ್ ಅವ್ರಿಗೆ ಕೊಡಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ ನಮ್ಮ ವೇದಿಕೆ. ಹೀಗಾಗಿ ಎಲ್ಲ ಜನಾಂಗದ ಜನರಿಗೂ ಎಲ್ಲ ಕಲಾವಿದರಿಗೂ ಕೂಡ ಅವಕಾಶ ಕೊಡಬೇಕು. ಆಮೇಲೆ ಬೆಂಗಳೂರು ಬರ್ತೀವಿ ಅಂದರೂ ಕೂಡ ಅವ್ರಿಗೂ ಕೂಡ ನಮ್ಮ ಮಠದಲ್ಲಿ ನಮ್ಮ ಉತ್ತರ ಕರ್ನಾಟಕದಾಗ ಅವಕಾಶ ಕೊಡೋಣ. ಅವ್ರು ಕೊಡಲಿ ಬಿಡಲಿ, ನಮ್ಮ ಉತ್ತರ ಕರ್ನಾಟಕ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತೀವಿ ಅಂತ ಬಂದು ಅವರು ಕೂಡ ಇಲ್ಲಿ ತಮ್ಮ ಒಂದು ಸಿನಿಮಾಗಳ ಆಡಿಯೋ ಮತ್ತು ಟ್ರೇಲರ್ ಬಿಡುಗಡೆ ಮಾಡ್ಬೋದು. ನಮ್ಮಲ್ಲಿ ಭೇದ ಭಾವಗಳಿಲ್ಲ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಯಾವತ್ತೂ ಎಲ್ಲ ಒಂದೇ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಲ್ಲಿ ಏನಾಗುತ್ತೋ ಅದು ವಿಷಯ ಗೊತ್ತಿಲ್ಲ ನಮಗೆ. ಬಟ್ ನಮ್ಮಲ್ಲಿ ಅಂತೂ ನಾವೆಲ್ಲರೂ ಒಂದೇ ದೃಷ್ಟಿಯಿಂದ ನೋಡ್ತೀವಿ. ನಾವೆಲ್ಲರೂ ಕರ್ನಾಟಕದವರು, ಕನ್ನಡ ತಾಯಿ ಮಕ್ಕಳು ಅಂತ ಹೇಳ್ತೀವಿ. ಹೀಗಾಗಿ ಎಲ್ಲರಿಗೂ ಒಂದೇ ಸಮಾನ ರೀತಿಯಲ್ಲಿ ಹೋಗೋಣ ಅಂತೇಳಿ ನನ್ನ ಈ ಒಂದು ಸಭೆ ದಿನಾಂಕ ಪ್ರಕಟ ಮಾಡಿ. ದಿನಾಂಕ ಜನವರಿ ಪ್ರತಿ ವರ್ಷ ಹಂಗೆ ಅದು ನಮ್ಮದು ಸಂಕ್ರಮಣ ಇರಲಿ ಪ್ರತಿ ವರ್ಷ ಹಂಗೆ ಜನವರಿ 14 ಫಿಕ್ಸ್ ನಮ್ಮದು ಜಾತ್ರೆ. ಜನವರಿ 14, 15 ಒಂದನೇ ದಿವಸ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ, 2ನೇ ದಿವಸ ಶ್ರೀ ಸಿದ್ಧಶ್ರೀ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, 3ನೇ ದಿವಸ ಸಮಾರಂಭ. ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದೀವಿ. ಹಂಗೆ ಮಾಡ್ತೀವಿ. ಹೋಗ್ತಾರೆ ಒಂದು ಸ್ವಲ್ಪ ನಮ್ಮ ಕಾಲಿನ ಸಮಸ್ಯೆ 2 ದಿವಸ ಮಾಡಿದ್ವಿ ನಾವು. ಬಟ್ ಈ ಸರಿ ಭಕ್ತರು ಒತ್ತಾಯ ಮತ್ತೆ ಅದನ್ನೇ ಮಾಡಬೇಕಾಗಿದೆ. ರಥೋತ್ಸವ 5 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ. ಪ್ರತಿ ವರ್ಷ ಹೆಂಗೆ ನಾವು
ಯಾಕಂದ್ರೆ ಅವ್ರಿಗೆ ನಾವು ಭಾಳ ಹೈಲೈಟ್ ಮಾಡಬೇಕು. ಯಾಕಂದರೆ ಮೇನ್ ಅವರು ಪ್ರತಿ ವರ್ಷ ತರ್ತಾರೆ. ಅದ್ರ ಜೊತೆಗೆ ಈ ಒಂದು ಉತ್ಸವ ಸಮಿತಿ ಅಧ್ಯಕ್ಷರಾಗಿ ನಮ್ಮ ವಿಜಯಾನಂದ ಕಾಶ್ಯಪ್ನವರು, ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಶಾಸಕರು ಅವರು ಆಯ್ಕೆ ಮಾಡಿದ್ದೇವೆ. ಸ್ವಾಗತ ಸಮಿತಿ ಅಧ್ಯಕ್ಷರು ಅವರೇ ಇದ್ದಾರೆ. ಈ ಸರಿನೂ ಅವರು ಎಲ್ಲ ನಿಂತು ಅವರೇ ಜವಾಬ್ದಾರಿ ತಗೊಂಡಿದ್ದಾರೆ. ನಮ್ಮ ವಿಜಯಾನಂದ ಎಸ್ ಕಾಶ್ಯಪ್ನವರು ನಿಮಗೆ ಗೊತ್ತಿದ್ದ ವಿಷಯ. ಅವರೇ ಪ್ರತಿ ವರ್ಷ ಕೂಡ ಅವರೇ ಈ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಈ ಸರಿನೂ ಜವಾಬ್ದಾರಿ ತಗೊಂಡಿದ್ದಾರೆ. ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಅವರ ಸಲಹೆ ಸೂಚನೆ ಕೂಡ ನಾವು ತಗೋತಾ ಇದ್ದೀವಿ. ಮೇಲಾಗಿ 3 ದಿವಸನೂ ಅವ್ರು ಇರ್ತಾರೆ. ವಿಜಯಾನಂದ ಕಾಶ್ಯಪ್ನವರು, ವಿನಾಯಕ ಕಾಶ್ಯಪ್ನವರು ಮತ್ತು ಇನ್ನೂ ಅನೇಕ ರಾಜಕಾರಣಿಗಳು ಬರ್ತಾ ಇದ್ದಾರೆ. ನಮ್ಮ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ದೊಡ್ಡಜಿ ಪಾಟೀಲ್, ನಮ್ಮ ಮಾಜಿ ಶಾಸಕರು ಅವರು, ಮತ್ತು ಇನ್ನೂ ಅನೇಕ ಜನ ಭಾಳ ಬರ್ತಾಯಿದ್ದಾರೆ. ನಮ್ಮ ಕುಷ್ಟಗಿ MLA ದೊಡ್ಡಗೌಡ ಪಾಟೀಲ್, ಆಮೇಲೆ ನವಲಗುಂದಿ MLA ಮೋಹನ್ ರೆಡ್ಡಿ ಅವರು, ಆಮೇಲೆ CS ನಾಡಗೌಡರು, ಹಾಗೇನೇ ಅನೇಕ ಜನ ರಾಜಕಾರಣಿಗಳು, ಆಮೇಲೆ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ಭಾಳ ಜನ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಹೀಗಾಗಿ ಒಂದು ಎಲ್ಲ ನಮ್ಮ ಮಠಕ್ಕೆ ಒಂದು ಏನಾದ್ರು ವಿಶೇಷ ಅಂದರೆ ಯಾವುದೋ ಜಾತಿ ಪಕ್ಷ ಧರ್ಮ ಇಲ್ಲದೆ ಇರುವಂಥ ಮಠ ಇದೆ. ಹೀಗಾಗಿ ನಾವು ಎಲ್ಲರಿಗೂ ಗೌರವ ಕೊಡ್ತೀವಿ. BJP ಕಾಂಗ್ರೆಸ್ ಅವೆಲ್ಲ ಸಂಬಂಧ ಇಲ್ಲ. ನೀವು ಒಬ್ಬರು ಭಕ್ತರಾಗಿ ಹೊರಗಿಟ್ಟು ಬರೈತು, ನಿಮ್ಮ ಕಾಂಗ್ರೆಸ್ BJP ಹೊರಗಿಟ್ಟು ಬರೋಲ್ಲ. ಇಲ್ಲಿ ನಮ್ಮ ಮಠಕ್ಕೆ ಹೊರಗಿದ್ರೆ ಭಕ್ತರಾಗಿ ಬರ ಅಂತಿದ್ದೀವಿ. ಆ ಪ್ರಕಾರನ ಹೊಂಟೀವಿ ನಾವು. ಹೀಗಾಗಿ ಯಾರು ನಮ್ಗೆ ಆಕ್ಷೇಪಣೆ ಮಾಡಿಲ್ಲ. ಇವತ್ತಿಗೆ ಯಾರ ರಾಜಕಾರಣಿಗಳು ಅವ್ರನ್ನೇ ಕರೆಸಿದ್ರಿ ಇವ್ರನ್ನೇ ಕರೆಸ್ರಿ ಅಂತೇಳಿ ಆಕ್ಷೇಪಣೆ ಯಾರು ಮಾಡಿಲ್ಲ. ನಮ್ಮ ಮಠಕ್ಕೆ ಮಾಡೋದೂ ಇಲ್ಲ. ಯಾಕಂದ್ರೆ ನಾವು ಇಂಗ್ಲೀಷ್ ಒಳಗೆ ಸಾಧ್ಯ ಮಾಡೋದು ಬೇಡ ಅಂತ. ಹೀಗಾಗಿ ಎಲ್ಲರಿಗೂ ಸಮಾನತೆಯಿಂದ ಕಾಣುವಂಥ ರಾಜ್ಯದ ಏಕೈಕ ಮಠ ಅಂದರೆ ಸಿದ್ದಗಂಗಾ ಮಠ. ನಮ್ಮೆಲ್ಲರ ಸರ್ಕಾರ ಇನ್ನೂ ಹೆಚ್ಚೆಚ್ಚಿಗೆ ಇರಲಿ, ಪ್ರಚಾರವನ್ನು ಮಾಡಿ ಈ ಒಂದು ತಾವು ಕೂಡ ಇದರೊಳಗೆ ಭಾಗವಹಿಸಿ 3 ದಿನ